ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. 3 ಏಪ್ರಿಲ್ 2024 ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ, ಮಧುರ ಮಕ್ಕಳೇ, ನಿಮ್ಮ ಈ ಒಂದು ಹೊಸ ವೃಕ್ಷ ಬಹಳ ಮಧುರವಾಗಿದೆ. ಈ ಒಂದು ಮಧುರ ವೃಕ್ಷಕ್ಕೇ ಹುಳ ತಗಲ್ತವೆ. ಈ ಹುಳಗಳನ್ನು ಸಮಾಪ್ತಿ ಮಾಡುವ ಔಷಧಿ ಏನಾಗಿದೆ ಅಂದರೆ ಮನ್ಮನಾಭವ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪಾಸ್ ವಿತ್ ಆನರ್ ಆಗೋದಕ್ಕೋಸ್ಕರ ಆಗುವಂಥ ಸ್ಟೂಡೆಂಟಿನ ಚಿಹ್ನೆ ಏನಾಗಿದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಅವರು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಮೇಲೆ ಸಂಪೂರ್ಣ ಗಮನ ಕೊಡ್ತಾರೆ. ಅಂದರೆ ಬಾಬಾ ಏನು ನಮಗೆ 4 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಜ್ಞಾನ, ಯೋಗ, ಧಾರಣೆ, ಸೇವೆ. ಈ 4 ಸಬ್ಜೆಕ್ಟ್ ಮೇಲೆ ನಾವು ಗಮನ ಕೊಡಬೇಕಾಗಿದೆ, ಅಟೆನ್ಷನ್ ಕೊಡಬೇಕಾಗಿದೆ. ಸ್ಥೂಲ ಸರ್ವಿಸಿನ ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ, ಬಹಳ ಜನರಿಗೆ ಅದರಿಂದ ಸುಖ ಸಿಗ್ತದೆ. ಆದರೆ ಇದರಲ್ಲಿ ಮಾರ್ಕ್ಸ್ ಜಮಾ ಆಗ್ತದೆ. ಅದರ ಜೊತೆಗೆ ಜ್ಞಾನನೂ ಬೇಕು, ದೈವಿ ಗುಣಗಳ ಮೇಲೂ ಅಟೆನ್ಷನ್ ಇಡಬೇಕು. ಜ್ಞಾನ ಯೋಗ ಸಂಪೂರ್ಣ ಆದಾಗ ಮಾತ್ರ ಪಾಸ್ ವಿತ್ ಆನರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಗೀತೆ ಆಗಿದೆ, ನ ವಹ ಹಮ್ಸೆ ಜುದಾ ಹೋಂಗೆ ನ ಹಮ್ ಉಲ್ಫತ್ ನಿಕ್ಲೆಂಗೆ ದಿಲ್ಸೆ. ಅಂದರೆ ಆ ಪರಮಾತ್ಮೆಯಿಂದ ನಾವು ಬೇರ್ಪಡುವುದಿಲ್ಲ ಅಥವಾ ಅವರ ಬಗ್ಗೆ ನಮಗೇನೂ ಕಂಪ್ಲೇಂಟ್ ಇಲ್ಲ ಅಂತ. ಓಂ ಶಾಂತಿ. ಮಕ್ಕಳು ಏನು ಕೇಳಿದ್ರಾ ಅಂತ ಬಾಬಾ ಕೇಳ್ತಾ ಇದ್ರೆ, ಮಕ್ಕಳ ಯಾರ ಜೊತೆ ಮನಸ್ಸನ್ನು ಜೋಡಿಸಿದ್ರಾ? ನಮ್ಮ ಗೈಡ್ ಯಾರಿದ್ದಾರೆ? ಗೈಡ್ ನಮಗೇನೇನು ತೋರಿಸ್ಕೊಳ್ತಾರೆ? ಸ್ವರ್ಗಕ್ಕೆ ಹೋಗುವ ಗೇಟನ್ನು ತೋರಿಸ್ಕೊಳ್ತಾರೆ. ಮಕ್ಕಳ ಹೆಸರು ಸಹ ಕೊಟ್ಟಲಾಗಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದು ಗೇಟ್ವೇ ಟು ಹೆವನ್, ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಬಾಗಿಲು. ಆದರೆ ಸ್ವರ್ಗದ ಒಂದು ಬಾಗಿಲು ಯಾವಾಗ ತೆರೀತದೆ? ಈಗಂತೂ ನರಕ ಇದೆ ತಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸ್ವರ್ಗದ ಗೇಟನ್ನು ಯಾರು ತೆರೀತಾರೆ, ಯಾವಾಗ ತೆರೀತಾರೆ, ಇದು ನಾವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಅದಕ್ಕೋಸ್ಕರ ನಾವು ಸದಾಕಾಲ ಖುಷಿಯಲ್ಲಿರಬೇಕಾಗಿದೆ. ಯಾಕಂದರೆ ಈಗ ನಾವು ಮಕ್ಕಳಿಗೆ ಸ್ವರ್ಗಕ್ಕೆ ಹೋಗುವಂಥ ಒಂದು ಮಾರ್ಗ ತಿಳ್ಕೊಂಡ್ಬಿಟ್ಟಿದ್ದೀವಿ. ಸದಾಕಾಲ ಪ್ರದರ್ಶನಿ ಮೂಲಕ ನಾವು ಇದನ್ನು ತಿಳಿಸ್ಕೊಡ್ತೀವಿ. ಮನುಷ್ಯರಿಗೆ ಯಾವ ರೀತಿ ಸ್ವರ್ಗಕ್ಕೆ ನಾವು ಹೋಗ್ಬೋದು ಅಂತ ಚಿತ್ರ ಪ್ರದರ್ಶನದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲ ಚಿತ್ರಗಳನ್ನು ಯಾರು ಎಂಥ ಚಿತ್ರ ಮಾಡಿದರೆ ಅದರ ಮೂಲಕ ನಾವು ಹೇಗೆ ತಿಳಿಸ್ಕೊಡ್ಬೇಕು? ಸ್ವರ್ಗದ ಗೇಟನ್ನು ಏನಾಗಿದೆ ಅಥವಾ ಸೃಷ್ಟಿಚಕ್ರದ ಚಿತ್ರವನ್ನು ತೋರಿಸಿ ಸ್ವರ್ಗಕ್ಕೆ ಗೇಟ್, ಆ ಸೃಷ್ಟಿಚಕ್ರದ ಚಿತ್ರದಿಂದ ಸ್ವರ್ಗದ ಗೇಟ್ ಸಿದ್ಧ ಆಗ್ತದೆ. ಇದು ಸರಿಯಾಗಿದೆ ಅಂತ ಹೇಳಿದ್ರು. ಮೇಲೆ ನರಕದ ಗೇಟ್, ಆ ಕಡೆ ಸ್ವರ್ಗದ ಗೇಟ್ ಸಂಪೂರ್ಣ ಸ್ಪಷ್ಟ ಆಗಿದೆ ಅಂತ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದೆಲ್ಲ ಆತ್ಮಗಳು ಅಂತಿಮದಲ್ಲಿ ಶಾಂತಿಧಾಮಕ್ಕೆ ಹೋಗ್ತಾರೆ, ಮತ್ತೆ ಪುನಃ ಸ್ವರ್ಗಕ್ಕೆ ಬರ್ತಾರೆ. ಇದು ಗೇಟ್ ಆಗಿದೆ. ಇಡೀ ಚಕ್ರದ ತೋರಿಸಿದಾಗ ಇಡೀ ಚಕ್ರಕ್ಕೆ ಗೇಟ್ ಅಂತ ಹೇಳೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮೇಲೆ ಸಂಗಮಿಗ ಅಂದರೆ ಸೃಷ್ಟಿಚಕ್ರದಲ್ಲಿ ಒಂದು ಸೈಡಿಗೆ ಸಂಗಮಿಗ ಚಿತ್ರ ಆಗಿದೆ, ಸಂಗಮಿಗದ ನಂತರ ಸತ್ಯುಗದ ಚಿತ್ರ ಇದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾವೆಲ್ಲ ಆತ್ಮಗಳು ಈ ಒಂದು ಹಳೆಯ ಜಗತ್ತಿನಿಂದ ಹೊರಗಡೆ ಬಂದು ಹೊಸ ಜಗತ್ತಿಗೆ ಹೋಗ್ತೇವೆ. ಉಳಿದವರೆಲ್ಲರೂ ಏನಾಗಿದ್ದಾರೆ? ಶಾಂತಿಧಾಮದಲ್ಲಿರ್ತಾರೆ. ಅದಕ್ಕೆ ಆ ಸೃಷ್ಟಿಚಕ್ರದಲ್ಲಿ ಮುಳ್ಳನ್ನು ತೋರಿಸಿದಾತಾರೆ, ಇದು ನರಕ, ಇದು ಸ್ವರ್ಗ. ಬಹಳ ಫಸ್ಟ್ ಕ್ಲಾಸ್ ಚಿತ್ರ ಆಗಿದೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳ್ತಾರೆ ಬಾಬಾ. ಬಹಳ ಸ್ಪಷ್ಟವಾಗಿದೆ. ಇದು ಗೇಟ್ವೇ ಟು ಹೆವನ್. ನಮ್ಮ ಬುದ್ಧಿ ಇದೆಲ್ಲವನ್ನ ತಿಳ್ಕೊಳ್ತದೆ.
ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಆಗ್ತದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಸುಖಧಾಮಕ್ಕೆ ಹೋಗ್ತೇವೆ, ಉಳಿದವರು ಶಾಂತಿಧಾಮಕ್ಕೆ ಹೋಗ್ತಾರೆ. ಈ ಒಂದು ಗೇಟಿನಿಂದ ಬಹಳ ಸ್ಪಷ್ಟ ಇದೆ ಅಂತ ಹೇಳ್ತಾರೆ ಬಾಬಾ. ಜೊತೆಗೆ ಗೋಲಾದ ಚಿತ್ರನೂ ಮುಖ್ಯ ಇದೆ, ಅಂದರೆ 3 ಲೋಕದ ಚಿತ್ರನೂ ಮುಖ್ಯ ಇದೆ. ಇದರಲ್ಲಿ ನರಕದ ದ್ವಾರ, ಸ್ವರ್ಗದ ದ್ವಾರ ಸಂಪೂರ್ಣ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸ್ವರ್ಗದ ದ್ವಾರ ಅಂದರೆ ಕಲ್ಪದ ಮೊದಲು ನಾವು ಸ್ವರ್ಗದಲ್ಲಿ ಇದ್ವಿ, ನಂತರ ಉಳಿದವರೆಲ್ಲ ಶಾಂತಿಧಾಮದಲ್ಲಿ ಹೋಗ್ತಾರೆ. ನರಕ ದ್ವಾರ ಯಾವಾಗ ಬಂದ್ ಆಗ್ತದೆ ಆಗಲೇ ಸುಖ ಶಾಂತಿಯ ದ್ವಾರ ಓಪನ್ ಆಗ್ತದೆ. ಎಲ್ಲಕ್ಕಿಂತ ಫಸ್ಟ್ ಕ್ಲಾಸ್ ಚಿತ್ರ ಇದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಸದಾಕಾಲ ತಿಳಿಸ್ಕೊಡ್ತಿದ್ರೆ ತ್ರಿಮೂರ್ತಿ ಹಾಗೂ ಈ ಒಂದು 3 ಲೋಕ ಮತ್ತು ಸೃಷ್ಟಿಚಕ್ರ, ಇವೆಲ್ಲ ಚಿತ್ರಗಳು ಬಹಳ ಫಸ್ಟ್ ಕ್ಲಾಸ್ ಚಿತ್ರಗಳಿದ್ದಾವೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಯಾರೇ ಬಂದರೂ ಸಹ ಈ 3 ಚಿತ್ರವನ್ನ ತೋರಿಸ್ರಿ, ಸ್ವರ್ಗಕ್ಕೆ ಹೋಗುವ ಗೇಟನ್ನು ತೋರಿಸ್ರಿ. ಇದು ನರಕ, ಇದು ಸ್ವರ್ಗ ಅಂತ. ನರಕದ ಈಗ ವಿನಾಶ ಆಗ್ತದೆ, ಮುಕ್ತಿಯ ಗೇಟು ತೆರೀತದೆ. ಈ ಸಮಯ ನಾವೆಲ್ಲ ಸ್ವರ್ಗಕ್ಕೆ ಹೋಗ್ತೇವೆ, ಉಳಿದವರೆಲ್ಲ ಶಾಂತಿಧಾಮಕ್ಕೆ ಹೋಗ್ತಾರೆ. ಎಷ್ಟು ಸಹಜವಾಗಿದೆ ಈ ಜ್ಞಾನ. ಸ್ವರ್ಗದ ಮೂಲಕ ನಾವೆಲ್ಲರೂ ಸಹ ಬಾಬಾ ತಿಳಿಸ್ಕೊಡ್ತಾ ಇದೆ. ಆದರೆ ಸ್ವರ್ಗದ ಬಾಗಿಲಿಗೆ ಎಲ್ಲರೂ ಸಹ ಹೋಗುವುದಿಲ್ಲ. ಈ ಸಮಯದಲ್ಲಿ ಯಾರು ಪರಮಾತ್ಮನಿಂದ ಶ್ರೀಮತ ಪಡೆದು ದೇವಿ ದೇವತೆಗಳು ಆಗ್ಲಿಕ್ಕೆ ಯೋಗ್ಯರಾಗಿದ್ದಾರೆ ಅವರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಇಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಎಲ್ಲಿ? ಸತ್ಯುಗದಲ್ಲಿ. ಇದೆಲ್ಲ ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವೇ ಈಗ ಇದೆಲ್ಲ ಓದಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗ್ತೇವೆ. ನಾವೆಷ್ಟೆಷ್ಟು ಓದ್ತೇವೆ ಅಷ್ಟು ಸ್ವರ್ಗದ ಪದವಿಯನ್ನು ಪಡಿಲಿಕ್ಕೆ ಯೋಗ್ಯರಾಗ್ತೇವೆ. ಅದಕ್ಕೋಸ್ಕರ ಹೇಳಕ್ಕಿದೆ ತಾನೆ, ನೀವು ಚೆನ್ನಾಗಿ ಓದಿದ್ರೆ ರಾಜರಾಗ್ತೀರಾ, ಓದ್ಲಿಲ್ಲ ಅಂದ್ರೆ ಕೆಟ್ಟವರಾಗ್ತೀರಾ ಅಂತ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಎಲ್ಲಕ್ಕಿಂತ ಒಳ್ಳೆಯ ಚಿತ್ರ ಏನಾಗಿದೆ? 3 ಲೋಕದ ಚಿತ್ರ. ಬುದ್ಧಿಯಿಂದ ತಿಳ್ಕೊಳ್ಬೇಕಾಗಿದೆ. ಒಂದು ಬಾರಿಗೆ ಚಿತ್ರ ತೋರಿಸಿದಾಗ ಬುದ್ಧಿಯಲ್ಲಿ ಎಲ್ಲ ಅರ್ಥ ಆಗ್ತದೆ ಅಂತ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಚಿತ್ರ ಇದೆ, ಎಲ್ಲ ವಿಚಾರಗಳು ನಡೀತಾ ಇರ್ತವೆ. ಯಾವ ಚಿತ್ರ ಒಂದು ಮುಖ್ಯ ಆಗಿದೆ, ಅದರ ಬಗ್ಗೆ ಹೇಗೆ ತಿಳಿಸ್ಕೊಡ್ಬೇಕಂತ ಎಲ್ಲ ಗೊತ್ತಿದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗೇಟ್ ವೇ ಟು ಹೆವನ್. ಇದು ಇಂಗ್ಲಿಷ್ ಶಬ್ದ ಬಹಳ ಸುಂದರ ಆಗಿದೆ, ಚೆನ್ನಾಗಿದೆ ಅಂತ. ಈಗ ನಾವು ಮಕ್ಕಳಿಗೆ ಅನೇಕ ಭಾಷೆಗಳು ತಿಳ್ಕೊಂಡಿದ್ದಾನೆ. ಆದರೆ ಹಿಂದಿ ಅಂದರೆ ಹಿಂದೂಸ್ತಾನದಿಂದ ಬಂದಿದೆ. ಹಿಂದೂಸ್ತಾನ ಅಕ್ಷರನೂ ಸಹ ಸರಿಯಲ್ಲ. ಇದ್ರ ನಿಜವಾದ ಹೆಸರೇನಾಗಿದೆ? ಭಾರತ. ಯಾಕಂದ್ರೆ ಇದು ಭಾರತ ಖಂಡ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಲ್ಲಂತೂ ಎಲ್ಲ ಪ್ರತಿಯೊಂದು ಓಣಿಗಳು ಸಹ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ಹೆಸರು ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತದೆ, ಖಂಡ ಎಂಬ ಹೆಸರು ಬದಲಾವಣೆ ಆಗ್ತದ? ಇಲ್ಲ ತಾನೆ. ಮಹಾಭಾರತ ಅಕ್ಷರನೂ ಇದೆ ತಾನೆ. ಎಲ್ಲದರಲ್ಲೂ ಸಹ ಭಾರತವೇ ನೆನಪು ಬರ್ತದೆ. ಗಾಯನ ಮಾಡ್ತಾರೆ, ಭಾರತ ನಮ್ಮ ದೇಶ. ಹಿಂದೂ ಧರ್ಮ ಅಂತ ಹೇಳೋದು ಭಾಷೆ ಹಿಂದಿ ಅಂತ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಅಸತ್ಯ ಆಗಿದೆ. ಸತ್ಯುಗದಲ್ಲಿತ್ತು ಸತ್ಯವೇ ಸತ್ಯ. ಸತ್ಯದ ತಿಳುವಳಿಕೆ, ಸತ್ಯ ತಿನ್ನುವುದು, ಸತ್ಯ ಮಾತಾಡೋದು ಎಲ್ಲವೂ ಸಹ ಸತ್ತು. ಆದರೆ ಈಗ ಎಲ್ಲವೂ ಸಹ ಅಸತ್ಯ ಆಗಿದೆ. ಅದಕ್ಕೆ ಗೇಟ್ ವೇ ಟು ಹೆವನ್ ಈ ಅಕ್ಷರ ಬಹಳ ಸುಂದರ ಆಗಿದೆ. ಅದಕ್ಕೆ ನಾವೆಲ್ಲರೂ ಸಹ ಸ್ವರ್ಗಕ್ಕೆ ಹೋಗುವಂಥ ಮಾರ್ಗವನ್ನು ತೋರಿಸ್ತೇವೆ ಅಂತ ಹೇಳಬೇಕಾಗಿದೆ. ಈಗಂತೂ ಅನೇಕ ಭಾಷೆಗಳಿದ್ದಾವೆ. ಬಾಬಾ ನಾವು ಮಕ್ಕಳಿಗೆ ಸದ್ಗತಿಯಿಂದ ಶ್ರೇಷ್ಠ ಮತವನ್ನು ಕೊಡ್ತಾರೆ. ಬಾಬನ ಮತವಾಗಿದೆ, ಶ್ರೀಮತವಾಗಿದೆ. ಅದಕ್ಕೆ ಅನುಸಾರ ನಾವು ನಡಿಬೇಕು. ಯಾವ ರೀತಿ? ಡಾಕ್ಟರ್ನ ಮತ ಅನುಸಾರ ನಡೆದಾಗ ಡಾಕ್ಟರ್ ಆಗ್ತೇವೆ. ಅದಕ್ಕೆ ಭಗವಂತನ ಮತ ಅನುಸಾರ ನಡೆದಾಗ ಭಗವಾನ್ ಭಗವತಿ ಆಗ್ಬೇಕಾಗಿದೆ, ಅಂದರೆ ದೇವಿ ದೇವತೆಗಳಾಗಿದೆ. ಅದಕ್ಕೆ ಭಗವಾನ್ ವಾಚ ಇದೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಇದನ್ನ ಸಿದ್ಧ ಮಾಡ್ರಿ. ಭಗವಂತ ಯಾರಿಗಂತ ಹೇಳ್ತಾರೆ? ಸ್ವರ್ಗದ ಮಾಲೀಕರಂತೂ ಅವಶ್ಯವಾಗಿ ದೇವಿ ದೇವತೆಗಳೇ ಆಗಿದ್ರು. ಬ್ರಹ್ಮ ಅಂತೂ ಏನೂ ಇಲ್ಲ. ಸ್ವರ್ಗನೂ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ. ಸ್ವರ್ಗ ನರಕ ಎರಡೂ ಸಹ ಬೇರೆ ಇದೆ. ಮನುಷ್ಯರ ಬುದ್ಧಿಯಲ್ಲಿ ಸಂಪೂರ್ಣ ತಮೋಪ್ರಧಾನ ಆಗಿರೋ ಕಾರಣದಿಂದ ಏನೂ ತಿಳ್ಕೊಳ್ಳೋದೇ ಇಲ್ಲ. ಸತ್ಯುಗ ಲಕ್ಷಾನುಗಟ್ಟಲೆ ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಕಲಿಯುಗಕ್ಕೂ ಸಹ 40,000 ವರ್ಷ ಅಂತ ಹೇಳ್ತಾರೆ. ಇದೆಲ್ಲವೂ ಸಹ ಘೋರ ಅಜ್ಞಾನದ ಅಂಧಕಾರ ಅಂತ ಹೇಳ್ತಾರೆ. ಈಗ ನಾವು ಮಕ್ಕಳು ತಿಳ್ಕೊಂಡಿದೆ, ಬಾಬಾ ಯಾವ ರೀತಿ ನಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಗುಣವಂತರನ್ನಾಗಿ ಮಾಡ್ತಾರೆ. ಮುಖ್ಯವಾಗಿ ನಮಗೆ ಒಂದು ಅದು ಇರಬೇಕು, ಹೋಗ್ಬೇಕು ಅಂತ ಒಂದು ಕಾಳಜಿ ಇರಬೇಕಾಗಿದೆ. ನಾವೇ ಸತ್ಯುಗದಲ್ಲಿ
ಸತೋಪ್ರಧಾನ ಹೇಗಾಗ್ತೇವೆ, ಸತಿಯು ಹೇಗೆ ಹೋಗಬೇಕು, ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ. ನನ್ನೊಬ್ಬನನ್ನು ನೆನಪು ಮಾಡಿ, ನಡೀತಾ ತಿರುಗಾಡ್ತಾ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ಬಾಬನ್ನ ನೆನಪು ಮಾಡಬೇಕಾಗಿದೆ. ಆಶುಕ್ ಮಾಶುಕ್ ಅವ್ರೇನು ಮಾಡ್ತಾರೆ, ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ರು ಸಹ ನೆನಪು ಮಾಡ್ತಾ ಇರ್ತಾನೆ. ಅದಕ್ಕೆ ಭಕ್ತಿ ಮಾರ್ಗದಲ್ಲಂತೂ ಕರ್ಮ ಅಂತೂ ಮಾಡಲೇಬೇಕು, ಬುದ್ಧಿಯಿಂದ ನೆನಪು ಮಾಡಬೇಕಾಗಿದೆ. ನೆನಪಿಗೋಸ್ಕರ ಅವ್ರೇನು ಮಾಡ್ತಾರೆ, ಮಾಲೆಯನ್ನ ಜಪಿಸ್ತಾ ಇರ್ತಾರೆ. ಬಾಬಾ ಬಾರಿ ಬಾರಿ ನಮ್ಗೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನ ನೆನಪು ಮಾಡಿ. ಸರ್ವವ್ಯಾಪಿ ಅಂತ ಹೇಳಿದ ಮೇಲೆ ಹೇಗೆ ನೆನಪು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಎಷ್ಟು ನಾಸ್ತಿಕರಾಗಿಬಿಟ್ಟಿದ್ದೀರಾ, ತಂದೆಗೂ ಸಹ ಅರ್ಥಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ಓ ಗಾಡ್ ಫಾದರ್, ಆದರೆ ಅವ್ರು ಯಾರಾಗಿದ್ದಾರೆ ಏನೂ ಸಹ ಗೊತ್ತಿಲ್ಲ. ಆತ್ಮನೇ ಹೇಳ್ತದೆ ಓ ಗಾಡ್ ಫಾದರ್ ಅಂತ, ಆದರೆ ಆತ್ಮ ಏನಾಗಿದೆ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆಯಾಗಿದ್ದಾರೆ. ಪರಮಾತ್ಮ ಅಂದ್ರೆ ಅವ್ರು ಸುಪ್ರೀಂ, ಶ್ರೇಷ್ಠತಿ ಶ್ರೇಷ್ಠ ಪರಮ ಆತ್ಮ ಆಗಿದ್ದಾರೆ. ಇದು ಮನುಷ್ಯರು ಯಾರು ಸಹ ತಿಳ್ಕೊಳ್ಳೋದಿಲ್ಲ. ಈ ಯಾರಿಗೂ ಸಹ ಆತ್ಮದ ಜ್ಞಾನ ಇಲ್ಲ. ನಾನು ಆತ್ಮ ಆಗಿದೆ, ಇದು ಶರೀರ, ಇದೆರಡು ವಸ್ತುಗಳು ಬೇರೆ ಬೇರೆ ತಾನೆ. ಈ ಶರೀರ ಪಂಚತತ್ವದಿಂದ ಮಾಡಿದೆ, ಆದರೆ ಆತ್ಮ ಅಭೌತಿಕವಾಗಿದೆ, ಅವಿನಾಶಿ, ಒಂದು ಬಿಂದಿಯಾಗಿದೆ. ಆತ್ಮ ಏನಾಗಿದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆತ್ಮ ಹೇಗಾಗ್ತದೆ ಏನೂ ಸಹ ಗೊತ್ತಿಲ್ಲ. ಆತ್ಮ ಒಂದು ಚಿಕ್ಕ ಬಿಂದು ಆಗಿದೆ. ಸಾಧು ಸಂತರು ಎಲ್ಲರೂ ಸಹ ಗೊತ್ತಿಲ್ಲ ಅಂತಲೇ ಹೇಳ್ತಾ ಹೋದ್ರು. ಅನೇಕ ಗುರುಗಳು ಸಹ ಬಂದು ಹೇಳಿದ್ರು, ಏನೂ ಗೊತ್ತಿಲ್ಲ, ಆತ್ಮದ ಬಗ್ಗೆ ಗೊತ್ತಿಲ್ಲ, ಪರಮಾತ್ಮನ ಬಗ್ಗೆನೂ ಗೊತ್ತಿಲ್ಲ. ಈ ರೀತಿ ಪರಮಾತ್ಮನಿಗೂ ಸಹ ಅರ್ಥಕೊಂಡಿಲ್ಲ, ಆತ್ಮದ ಬಗ್ಗೆನೂ ಸಹ ತಿಳ್ಕೊಂಡಿಲ್ಲ. ಆತ್ಮನ ತಿಳಿದ ಕಾರಣದಿಂದ ಪರಮಾತ್ಮನನ್ನು ಸಹ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೆ ನಾವು ಮಕ್ಕಳು ನಮ್ಮನ್ನು ನಾವು ತಿಳ್ಕೊಂಡು ಪರಮಾತ್ಮನ ತಿಳ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೆ ಈಗ ಬಾಬಾ ತಿಳಿಸ್ಕೊಡ್ತಾರೆ, ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ ಆತ್ಮ ಏನಾಗಿದೆ, ಆತ್ಮ ಎಲ್ಲಿರ್ತದೆ. ಡಾಕ್ಟರನ್ನು ಹೇಳ್ತಾರೆ ಇದು ಬಹಳ ಸೂಕ್ಷ್ಮವಾಗಿದೆ ಅಂತ, ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಬಾಬಾ ತಿಳಿಸ್ಕೊಡ್ತಾರೆ, ಇದನ್ನ ಆತ್ಮವನ್ನ ಒಂದು ಬಾಟಲ್ನಲ್ಲಿ ಬಂದ್ ಮಾಡಿ ನೋಡ್ಲಿಕ್ಕೆ ಆಗ್ತದ? ಜಗತ್ನವರು ಅನೇಕ ಜ್ಞಾನವನ್ನ ಕೊಡ್ತಾರೆ, ಆದರೆ ಈ ಜ್ಞಾನ ಯಾರಿಗೂ ಸಹ ಇಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಆತ್ಮ ಬಿಂದು ಸ್ವರೂಪ ಆಗಿದೆ, ಪರಮಾತ್ಮನು ಬಿಂದು ಸ್ವರೂಪ. ನಾವೆಲ್ಲ ಆತ್ಮರು ಪತಿತರಿಂದ ಪಾವನ, ಪಾವನದಿಂದ ಪತಿತ ಹೇಗಾಗ್ತೀವಿ, ಇದೆಲ್ಲ ಜ್ಞಾನ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ. ಅಲ್ಲಿ ಸತ್ಯುಗದಲ್ಲಿ ಯಾವುದೇ ಪತಿತ ಆತ್ಮ ಇರುವುದಿಲ್ಲ, ಅಲ್ಲೆಲ್ಲರೂ ಸಹ ಪಾವನೆ ಇರ್ತಾರೆ. ಆದರೆ ನಂತರ ಜನಮಣ್ ಚಕ್ರದಲ್ಲಿ ಬರ್ತಾ ಬರ್ತಾ ಪತಿತ ಆಗ್ತಾರೆ. ಈಗ ಬಾಬಾ ಬಂದು ನಮ್ಮನ್ನ ಪಾವನನ್ನಾಗಿ ಮಾಡ್ತಾರೆ. ಇದು ಬಹಳ ಸಹಜವಾದ ಮಾತಾಗಿದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾನೇ ಆತ್ಮ 84 ಜನ್ಮದ ಚಕ್ರವನ್ನು ಪಡೆದುಕೊಂಡು ಈಗ ತಮೋಪ್ರಧಾನ ಆಗಿಬಿಟ್ಟಿದೆ. ಮತ್ತೆ ಪುನಃ ನಾವೇ 84 ಜನ್ಮವನ್ನ ಪಡಿತೇವೆ. ಇದು ಒಂದೇ ಮಾತಾಗಿದೆ ಅಂತ ಹೇಳ್ತಾರೆ ಬಾಬಾ. ಒಬ್ಬರದು ಪ್ರತಿಯೊಬ್ಬರದು ಸಹ ಬೇರೆ ಬೇರೆ ಆಗಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಇವರನ್ನ ಬ್ರಹ್ಮ ತಂದೆಗೂ ಸಹ ಜ್ಞಾನ ತಿಳಿಸ್ಕೊಡ್ತೀನಿ, ಇವರು ಸಹ ಕೇಳ್ತಾರೆ, ನೀವು ಸಹ ಕೇಳ್ತಾರೆ. ನಾನು ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿ ಇವರಿಗೂ ಸಹ ಜ್ಞಾನವನ್ನು ಕೊಡ್ತೇನೆ. ಅದೇ ರೀತಿ ನೀವು ಸಹ ಜ್ಞಾನವನ್ನು ತೆಗೆದುಕೊಳ್ತೀರಾ. ಇದು ನನ್ನ ರಥವಾಗಿದೆ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಹೆಸರಿಡುವುದಂದ್ರೆ ಮತ್ತೆ ಪುನಃ ಬಾಬಾ ಹೇಳ್ತಾರೆ ಗೇಟ್ ವೇ ಟು ಹೆವನ್ ಅಂತಿಡ್ರಿ. ಆದರೆ ಇದರಿಂದ ತಿಳಿಸ್ಬೇಕಾಗಿದೆ, ಸತ್ಯುಗದಲ್ಲಿ ಯಾರು ದೇವಿ ದೇವತಾ ಧರ್ಮ ಇತ್ತು ಅದು ಈಗ ಪ್ರಾಯಲೋಪ ಆಗಿದೆ. ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಕ್ರಿಶ್ಚಿಯನ್ರು ಸಹ ಮೊದಲು ಸತೋಪ್ರಧಾನ ಆಗಿದ್ರು, ನಂತರ ಪುನರ್ಜನ್ಮ ಪಡಿತಾ ಪಡಿತಾ ತಮೋಪ್ರಧಾನ ಆಗಿಬಿಡ್ತಾರೆ. ವೃಕ್ಷ ಹಳೇದಾಗ್ಬಿಡ್ತದೆ. ಇದು ವೆರೈಟಿ ಧರ್ಮದ ವೃಕ್ಷ ಆಗಿದೆ. ಈ ವೃಕ್ಷದ ಲೆಕ್ಕವನ್ನ ಉಳಿದ ಧರ್ಮದವರೆಲ್ಲರೂ ಸಹ ನಂತರ ಬರ್ತಾರೆ. ಇದು ಮಾಡಲ್ಪಟ್ಟಂತ ನಾಟಕ ಆಗಿದೆ. ಇದನ್ನ ಈ ರೀತಿ ಹೇಳುವಂಗಿಲ್ಲ. ಯಾರಿಗೂ ಸಹ ಈ ಸತ್ಯುಗದಲ್ಲಿ ಯಾರು ಬರ್ತಾರೆ ಯಾರಿಗೂ ಸಹ ಗೊತ್ತಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಸತ್ಯುಗದಲ್ಲಿ ಆದಿಯಲ್ಲಿ ಒಂದೇ ಆದಿ ಸನಾತನ ದೇವತಾ ಧರ್ಮ ಇತ್ತು. ಇದು ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವೇ ಈಗ ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗ್ತಾ ಇದ್ದೇವೆ. ಆತ್ಮ ಹೇಳ್ತದೆ ನಾವೇ ತಮೋಪ್ರಧಾನ ಆದ್ವಿ, ಆದರೆ ಮನೆಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ, ಸ್ವರ್ಗಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಸತೋಪ್ರಧಾನ ಆಗುವಂಥ ಯುಕ್ತಿಯನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನೇ ಪತಿತ ಪಾವನ ಅಂತ ಹೇಳ್ತಾರೆ. ಈಗ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ. ಭಗವಾನ್ ವಾಚ ಅಂತ ಬರೆದಿರ್ತಾನೆ.
ಅದಕ್ಕೋಸ್ಕರ ಎಲ್ಲರೂ ಸಹ ಹೇಳ್ತಾರೆ, ಕ್ರೈಸ್ತರ ಇಷ್ಟು ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು, ಆದರೆ ಹೇಗೆ ಮತ್ತು ಈಗ ಎಲ್ಲಿ ಹೋಯ್ತು ಇದೇನು ಸಹ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ, ಈಗ ನೀವೆಲ್ಲ ಮಾತುಗಳನ್ನು ತಿಳ್ಕೊಂಡಿದ್ರಿ. ಮೊದಲು ಗೊತ್ತಿತ್ತಾ? ಇಲ್ಲ. ಆದರೆ ಜಗತ್ತವರಿಗೇನು ಸಹ ಇದ್ಯಾನೋ ಗೊತ್ತಿಲ್ಲ. ಆತ್ಮ ಒಳ್ಳೆಯದು ಕೆಟ್ಟದು ಆಗ್ತದೆ. ನಾವೆಲ್ಲರೂ ಸಹ ಆತ್ಮ ಆಗಿದ್ದೇವೆ. ಒಬ್ಬ ತಂದೆಯನ್ನು ನೆನಪು ಮಾಡ್ತೇವೆ. ಒಬ್ಬ ತಂದೆ ನಮ್ಮ ಮಾಶುಕ್ ಆಗಿದ್ದಾರೆ, ನಾವೆಲ್ಲ ಅವನ ಆಶಿಕ್, ಅಂದರೆ ಅವನು ಪ್ರಿಯತಮ, ನಾವು ಪ್ರಿಯತಮೆಯರು. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಮ್ಮ ಒಂದು ಪ್ರಿಯತಮ ಬಂದಿದ್ದಾರೆ, ಮಾಶುಕ್ ಬಂದಿದ್ದಾರೆ. ಆ ಮಾಶುಕ್ ಬಹಳ ಮಧುರ ಆಗಿದ್ದಾರೆ. ಇಲ್ಲಿದ್ರೆ ನಾವೆಲ್ಲರೂ ಹೇಗೆ ನೆನಪು ಮಾಡ್ಲಿಕ್ಕೆ ಸಾಧ್ಯ? ಯಾವ ಮನುಷ್ಯರು ಸೇರಿತಿರ್ಲಿಕ್ಕಿಲ್ಲ. ಅವರು ಮುಖ ಪರಮಾತ್ಮನ, ಅವ್ರ ಮುಖದಿಂದ ಪರಮಾತ್ಮಂತ ಹೆಸರು ಸಹ ಬರುವುದಿಲ್ಲ. ಅವರಿಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಆದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಆತ್ಮ ಅಶರೀರಿ, ನಾವೆಲ್ಲ ಆತ್ಮಗಳು ಪೂಜೆ ಅಂತೂ ಮಾಡ್ತೇವೆ. ನಾವೇ ಪೂಜ್ಯರಾಗಿದ್ವಿ, ಮತ್ತು ನಾವೇ ಜನಮಣ್ಣ ಚಕ್ರದಿಂದ ಬರ್ತಾ ಪೂಜಾರಿ ಆಗಿಬಿಟ್ವಿ. ಅದಕ್ಕೋಸ್ಕರ ಮೊದಲಿನ ಜನ್ಮದಲ್ಲಿ ನಾವೇ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಪಡ್ಕೊಂಡಿದ್ವಿ. ಶ್ರೀನಾಥ್ನಲ್ಲಿ ಪ್ರಸಾದ ಭೋಗವನ್ನು ಇಡ್ತಾರೆ, ತಿಂತಾರೆ, ಆದರೆ ಪೂಜಾರಿಗಳು ತಿಂತಾರೆ. ಇದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ. ನೀವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗಿದೆ, ಸ್ವರ್ಗದ ಒಂದು ಬಾಗಿಲನ್ನು ತೆರೆಯುವಂಥವರು ತಂದೆ ಆಗಿದ್ದಾರೆ. ಆದರೆ ಹೇಗೆ ತೆರೀತಾರೆ ಅದನ್ನೆಲ್ಲ ತಿಳಿಸ್ಬೇಕು ತಾನೆ. ಭಗವಾನ್ ವಾಚ ಅಂದಮೇಲೆ ಅವಶ್ಯವಾಗಿ ಯಾವುದಾದ್ರು ಶರೀರದ ಮೂಲಕನೇ ವಾಚ ಮಾಡಿದ್ದಾರೆ, ಅಂದರೆ ಮಾತನಾಡಿದ್ದಾರೆ, ಹೇಳಿದ್ದಾರೆ. ಆತ್ಮನೇ ಶರೀರದ ಮೂಲಕ ಮಾತನಾಡ್ತದೆ, ಕೇಳ್ತದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದೆಲ್ಲವೂ ಸಹ ಬಾಬಾ ಪ್ರತಿನಿತ್ಯದ ಒಂದು ಏನು ದುಡಿಮೆ ಅದರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಬೀಜ ಮತ್ತು ವೃಕ್ಷ, ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಇದು ಹೊಸ ವೃಕ್ಷ ಆಗಿದೆ. ನಿಧಾನವಾಗಿ ಈ ವೃಕ್ಷ ವೃದ್ಧಿ ಆಗ್ತದೆ. ನಮ್ಮಲ್ಲಿಯೂ ಸಹ ಹೊಸ ವೃಕ್ಷಕ್ಕೆ ಏನಾಗ್ತದೆ, ಹುಳಗಳು ಹಿಡಿತವೆ. ಏಕೆಂದರೆ ಇದು ಹೊಸ ವೃಕ್ಷ ಬಹಳ ಮಧುರ ಆಗಿದೆ. ಯಾವಾಗಲೂ ಸಹ ಮಧುರ ಹುಳಗಳಿಗೆ, ಅಂದರೆ ಎಲ್ಲಿ ಸಿಹಿ ಇರ್ತದೆ ಅಲ್ಲಿ ಇರುವೆಗಳು ಬರ್ತಾವ ತಾನೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮನ್ಮನಾಭವದ ಒಂದು ಔಷಧ ಬಹಳ ಚೆನ್ನಾಗಿದೆ. ಈ ಮನ್ಮನಾಭವ ಆಗಿರೋದ್ರಿಂದ, ಮನ್ಮನಾಭವ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಹುಳುಗಳು ತಿನ್ಬಿಡ್ತವೆ, ಅಥವಾ ಇರುವೆಗಳು ಸಿಹಿಯನ್ನು ತಿನ್ಬಿಡ್ತವೆ ಅಂತ ಹೇಳಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದಕ್ಕೆ ಹುಳ ಹಿಡಿತದೆ ಆ ವಸ್ತು ಏನು ಮಾಡ್ತಾರೆ, ಇಡುವುದಿಲ್ಲ, ಅದನ್ನು ಚೆಲ್ಬಿಡ್ತಾರೆ. ಎಲ್ಲಿ ಎಷ್ಟು ಶ್ರೇಷ್ಠ ಪದವಿ, ಎಲ್ಲಿ ಕನಿಷ್ಠ ಪದವಿ, ಎರಡೂ ಅಂತರ ಇದೆ ತಾನೆ. ಅದಕ್ಕೆ ಮಧುರ ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಬಹಳ ಬಹಳ ಮಧುರ ಆಗಿರಿ. ಯಾರ ಜೊತೆನೂ ಸಹ ನಾವು ಉಪ್ಪು ನೀರಾಗಬಾರ್ದು, ಕ್ಷೀರಖಂಡ ಆಗಬೇಕಾಗಿದೆ. ಸತ್ಯುಗದಲ್ಲಿ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ, ಅಲ್ಲಿ ಹುಲಿ ಮತ್ತು ಮೇಕೆ ಅಥವಾ ಆಡು ಒಟ್ಟಿಗೆ ಒಂದೇ ಇದರಲ್ಲಿ ನೀರು ಕುಡಿತಾರೆ ಅಂತ. ಅದೇ ರೀತಿ ನಾವು ಸಹ ಏನಾಗಬೇಕಾಗಿದೆ, ಕ್ಷೀರಖಂಡ ಆಗಿರ್ಬೇಕು, ಅಂದರೆ ಪರಸ್ಪರ ಬಹಳ ಪ್ರೀತಿ ಸ್ನೇಹದಿಂದ ಇರಬೇಕಾಗಿದೆ. ಯಾರ ಭಾಗ್ಯದಲ್ಲಿಲ್ಲ ಅವರು ಭಾಗ್ಯವನ್ನು ರೂಪಿಸ್ಲಿಕ್ಕೆ ಆಗೋದಿಲ್ಲ, ನಾಪಾಸ್ ಆಗಿಬಿಡ್ತಾರೆ. ಯಾರು ಟೀಚರ್ ಓದಿಸ್ತಾರೆ, ಆದರೆ ಅವರು ಶ್ರೇಷ್ಠ ಪದವಿಯನ್ನು ಪಡಿತಾರೆ. ಯಾರು ಟೀಚರ್ ಎಲ್ಲರಿಗೂ ಸಹ ಓದಿಸ್ತಾರೆ, ಆದರೆ ಅರ್ಥ ಮಾಡ್ಕೊತಾರೆ ಯಾರು ಸ್ಟೂಡೆಂಟ್ ಚೆನ್ನಾಗಿ ಕ್ಲಾಸಿಗೆ ಹೋಗ್ತಾರೆ, ಯಾರು ಭಾಳ ಬುದ್ಧಿವಂತರಿದ್ದಾರೆ ಅಂತ ಟೀಚರ್ಸಿಗೆ ಎಲ್ಲ ಗೊತ್ತಾಗ್ತದೆ. ಅದೇ ಸ್ಥೂಲ ಸರ್ವಿಸಿನ ಸಬ್ಜೆಕ್ಟ್ ಅಂತೂ ಇದೆ, ಅದರಲ್ಲೂ ಸಹ ಯಾವ ರೀತಿ ಬಹಳಷ್ಟು ಸೇವೆ ಮಾಡಿ ಸುಖ ಸಿಗ್ತದೆ. ಆದರೂ ಸಹ ಅದು ಸರಿ ಇದೆ. ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆ ಸಬ್ಜೆಕ್ಟ್ನಲ್ಲೂ ಮಾರ್ಕ್ಸ್ ಸಿಗಬೇಕು. ಆದರೆ ಪಾಸ್ ವಿತ್ ಆನರ್ ಆಗಬೇಕಂದ್ರೆ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ನಲ್ಲೂ ಸಹ ಪಾಸ್ ಆಗ್ಬೇಕು ತಾನೆ. ಅದಕ್ಕೆ 4 ಸಬ್ಜೆಕ್ಟ್ ಬಗ್ಗೆ ನಮಗೆ ಗಮನ ಕೊಡಬೇಕು. ಜ್ಞಾನನೂ ಬೇಕು, ನಮ್ಮ ನಡೆತನೂ ಚೆನ್ನಾಗಿರಬೇಕು, ದಿವ್ಯ ಗುಣನೂ ಬೇಕು, ಅಟೆನ್ಷನ್ ಇಡಬೇಕಾಗಿದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರು ಅಡುಗೆ ಮಾಡ್ತಾರೆ ಅವರು ಸಹ ಹೇಳ್ತಾರೆ, ನಾವು ಬಾಬಾ ನೆನಪಿನಲ್ಲಿರ್ತೇವೆ ಅಂತ. ನಾವು ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೇವೆ ಅಷ್ಟು ವಿಕರ್ಮ ವಿನಾಶ ಆಗ್ತದೆ. ಈಗ ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಾ. ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀರಾ, ಅನ್ಯರಿಗೆ ಪರಿಚಯ ಕೊಡ್ತೀರಾ. ಜ್ಞಾನ ಹಾಗೂ ಯೋಗ ಬೇಕ್ತಾನೆ, ಇದು ಬಹಳ ಸಹಜ ಆಗಿದೆ. ಮುಖ್ಯ ಮಾತಿದಾಗಿದೆ,
ನಾವು ಅಂಧರ ಉರುಗೋಲಾಗಬೇಕಾಗಿದೆ. ಪ್ರದರ್ಶನಿ ಎಲ್ಲ ತಿಳಿಸ್ಲಿಕ್ಕೆ ಹೋಗಿ ಆಗೋ ಸ್ವರ್ಗದ ಗೇಟನ್ನು ಅವ್ರಿಗೆ ತೋರಿಸಿ, ಇದು ನರಕ ಆಗಿದೆ, ಇದು ಸ್ವರ್ಗ ಆಗಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವೆಷ್ಟು ನನ್ನನ್ನು ನೆನಪು ಮಾಡ್ತೀರಾ, ಪವಿತ್ರ ಆಗ್ತೀರಾ, ಆಗ ಪವಿತ್ರ ಜಗತ್ತಿನ ಮಾಲೀಕರಾಗ್ಲಿಕ್ಕೆ ಸಾಧ್ಯ. ಮನ್ಮನಾಭವ. ಇದು ಭಗವದ್ಗೀತೆಯಲ್ಲಿ ಹೇಳ್ತಾ ತಾನೆ, ಅದನ್ನ ಬಗ್ಗೆ ಚಿತ್ರವನ್ನ ತೋರಿಸಿ, ಗೀತೆಯ ಭಗವಂತ ಯಾರು, ಸ್ವರ್ಗದ ಗೇಟನ್ನ ಯಾರು ತೆರೀತಾರೆ ಅಂತ ಬಾಬಾ ಕೇಳ್ತಾ ಇದ್ರೆ, ಅದಕ್ಕೆ ಉತ್ತರ ಬಾಬಾ ಹೇಳ್ತಾರೆ, ಅವಶ್ಯವಾಗಿ ಶಿವಬಾಬಾನೇ ಸ್ವರ್ಗದ ಗೇಟನ್ನ ತೆರೀತಾರೆ. ಶ್ರೀಕೃಷ್ಣ ಅಂತೂ ಆ ಗೇಟ್ ಒಳಗಡೆ ಹೋಗ್ತಾರೆ. ಮುಖ್ಯ ಚಿತ್ರ ಇದೆರಡಿದೆ, ಉಳ್ದದೆಲ್ಲ ಸುಮ್ಮನೆ ತೀರಿಸ್ಕೊಡ್ಲಿಕ್ಕೆ. ಬಾಬಾ ಮಕ್ಕಳಿಗೆ ಸ್ವರ್ಗ ಅಂದ ತಕ್ಷಣ ಎಷ್ಟು ಮುಖ ಏನಾಗ್ತದೆ, ನಮ್ಮ ಬಾಯಿ ಸಿಹಿ ಆಗ್ಬಿಡ್ತದಾನೆ. ಅದಕ್ಕೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ, ಮನ್ಸ ವಾಚ ಕರ್ಮಣ ಸರ್ವರಿಗೂ ಸುಖ ಕೊಡಬೇಕಾಗಿದೆ. ಯಾರು ಅಡಿಗೆ ಮಾಡ್ತಾರೆ ಅವರೆಲ್ಲರಿಗೂ ಖುಷಿ ಕೊಡ್ತಾ ತಾನೆ. ಅದಕ್ಕೋಸ್ಕರ ಬಾಬಾ ಅವರಿಗೆ ಸೌಗಾತ್ ತೆಗೆದುಕೊಂಡು ಮಾಡಿದ್ದಾರೆ. ಮುಖ್ಯವಾದ ಸಬ್ಜೆಕ್ಟೇ ಆಗಿದೆ. ಗಿಫ್ಟ್ ಅನ್ನ ಬಾಬಾ ತಂದಿದ್ದಾರೆ. ಏನಂತ ಹೇಳ್ತಾರೆ, ಉಳಿದರೆಲ್ಲರೂ ಸಹ ಹೇಳ್ತಾರೆ, ನಾನು ಇವರಿಂದ ಏನು ಗಿಫ್ಟ್ ತಗೊಳ್ಬೇಕು ಅಂತ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಅಂಥ ಮಕ್ಕಳಿಗೆ ಬಾಬಾ ಬಹಳ ನೆನಪು ಮಾಡ್ತಾರೆ. ಶಿವಬಾಬಾನ ಭಂಡಾರದಲ್ಲಿ ಏನು ಸಿಗ್ತದೆ, ಅವರು ಶಿವಬಾಬನ ನೆನಪು ಮಾಡ್ತಾರೆ. ಇವರು ನನಗೆ ಬಾಬಾನಿಂದ ಸಿಕ್ಕಿದೆ ಅಂತ ನೆನಪು ಮಾಡ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಬೇಕಾದ್ರೆ ಪರಸ್ಪರ ಬಹಳ ಪ್ರೀತಿಯಿಂದ ಕ್ಷೀರಖಂಡ ಆಗಿರಬೇಕಾಗಿದೆ. ಹಾಗೂ ಎಂದೂ ಸಹ ಯಾರ ಜೊತೆನೂ ಉಪ್ಪು ನೀರಾಗಬಾರ್ದಾಗಿದೆ. ಅಂದರೆ ಪರಸ್ಪರ ಜಗಳ ಮಾಡಬಾರ್ದು. ಮತ್ತು ಎಲ್ಲೂ 4 ಸಬ್ಜೆಕ್ಟ್ ಮೇಲೆ ಸಂಪೂರ್ಣ ಅಟೆನ್ಷನ್ ಕೊಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಸದ್ಗತಿಗೋಸ್ಕರ ತಂದೆ ಏನು ನಮಗೆ ಶ್ರೇಷ್ಠ ಮತ ಕೊಟ್ಟಿದ್ದಾರೆ, ಆ ಮತದ ಅನುಸಾರ ನಡಿಬೇಕಾಗಿದೆ. ಎಲ್ಲರಿಗೂ ಸಹ ಶ್ರೇಷ್ಠ ಮತವನ್ನು ತಿಳಿಸ್ಕೊಡ್ಬೇಕಾಗಿದೆ. ಸ್ವರ್ಗಕ್ಕೆ ಹೋಗುವಂಥ ಮಾರ್ಗವನ್ನು ತೋರಿಸ್ಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಪ್ರತಿಯೊಂದು ಆತ್ಮಕ್ಕೂ ಸಹ ಸಾಹಸ ಉಲ್ಲಾಸ ಕೊಡುವಂತಹ ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಭವ. ಎಂದೂ ಸಹ ಬ್ರಾಹ್ಮಣ ಪರಿವಾರದಲ್ಲಿ ಯಾರಿಗೂ ಸಹ ನೀನು ದುರ್ಬಲ ಆತ್ಮ ಆಗಿದೆಯಾ, ನೀನು ದುರ್ಬಲ ಆತ್ಮ ಆಗಿದೆಯಾ ಅಂತ ಈ ರೀತಿ ಹೇಳಬಾರ್ದಾಗಿದೆ. ನಾವು ದಯಾಹೃದಯಾಗಿ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ಮುಖದಿಂದ ಸದಾಕಾಲ ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ಶುಭ ಮಾತನ್ನ ಹೊರಡಬೇಕಾಗಿದೆ. ಎಂದೂ ಸಹ ಮನಸ್ಸು ಖಿನ್ನ ಮಾಡಿಸಬಾರ್ದಾಗಿದೆ. ಬಲೆ ಎಷ್ಟೇ ದುರ್ಬಲ ಇದ್ರೂ ಸಹ ಅವರಿಗೆ ಹಾಗೆ ಶಿಕ್ಷಣ ಕೊಡಬೇಕು. ಆದರೆ ಅವ್ರನ್ನ ಮೊದಲು ಸಮರ್ಥರನ್ನಾಗಿ ಮಾಡಿ ಆಮೇಲೆ ಶಿಕ್ಷಣ ಕೊಡಿ. ಮೊದಲು ಬಾಬಾ ತಿಳಿಸ್ಕೊಡ್ತಾನೆ, ಯಾವುದೇ ಒಂದು ಧರಣಿಯನ್ನ ಭೂಮಿಯನ್ನ ಸಾಹಸ ಅಥವಾ ಧೈರ್ಯ ಉತ್ಸಾಹದ ಒಂದು ಅದರಲ್ಲಿ ನೇಗಿಲನ್ನ ಇದನ್ನ ಮಾಡಿ ಭೂಮಿಯನ್ನ ಬಿತ್ತಬೇಕಾದ್ರೆ ಆ ಭೂಮಿಯನ್ನ ಮೊದಲು ಏನು ಮಾಡ್ತಾರೆ, ಹದ ಮಾಡ್ತಾರೆ ತಾನೆ. ಅದಕ್ಕೆ ಸಾಹಸ ಮತ್ತು ಉಲ್ಲಾಸದಿಂದ ಹದ ಮಾಡಿ ಆಗ ಬೀಜ ಹಾಕಿದಾಗ ಅದು ಬೀಜ ಸಹಜವಾಗಿ ಫಲ ಕೊಡ್ತದೆ. ಇದರಲ್ಲಿ ವಿಶ್ವ ಕಲ್ಯಾಣ ಸೇವೆ ತೀವ್ರ ಆಗ್ಬಿಡ್ತದೆ. ಇವತ್ತಿನ ಸ್ಲೋಗನ್ ಆಗಿದೆ, ತಂದೆಯ ಆಶೀರ್ವಾದವನ್ನು ಪಡಿತಾ ಸದಾಕಾಲ ಭರ್ಪೂರತೆಯ ಅನುಭವವನ್ನು ಮಾಡಿ. ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ, ಕಮ್ಯಾಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ. ಸದಾ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಇದ್ರು ಸಹ ನಾನು ಕರ್ಮಯೋಗಿ ಆತ್ಮ ಅನುಭವ ಮಾಡಿ. ಯಾವುದೇ ಕರ್ಮ ಮಾಡ್ತಿದ್ರು ಸಹ ಬಾಬಾ ನೆನಪು ಮರಿಬಾರ್ದಾಗಿದೆ. ಕರ್ಮ ಹಾಗೂ ಯೋಗ ಈ ಎರಡೂ ಕಮ್ಯಾಂಡ್ ಆಗಬೇಕು. ಯಾವ ರೀತಿ ಎರಡೂ ಜೋಡಿ ಇದ್ದಾಗ ಮಾತ್ರ ಅವನ್ನ ಭಿನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕರ್ಮಯೋಗಿ ಆಗಿದ್ದೇವೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.